ಅಮೃತ ಹಸ್ತದಿಂದ ಇವತ್ತು ಪ್ರಾರಂಭವಾಗ್ತಾ ಇದೆ. ಸ್ವಾಮೀಜಿಗಳು ಹಾಗೂ ಗಣ್ಯರು ವಿದ್ಯುಕ್ತವಾಗಿ ಇದೀಗ ನ್ಯೂಸ್ ಟ್ಯಾಗ್ ಕನ್ನಡ ಸುದ್ದಿ ವಾಹಿನಿಯನ್ನ ಲೋಕಾರ್ಪಣೆಗೊಳಿಸಬೇಕು. ತಾವೆಲ್ಲರೂ ಜೋರಾದ ಚಪ್ಪಾಳೆಗಳ ಮೂಲಕ ನಮ್ಮ ಊರಿನ ಹುಡುಗ ಒಂದು ಚಾನೆಲ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಅದು ಹೆಮ್ಮೆಯ ಸಂಗತಿ. ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಅವರ ನ್ಯೂಸ್ ಟ್ಯಾಗ್ ಕನ್ನಡ ಈ ವಾಹಿನಿಯಲ್ಲಿ ಪ್ರಚಲಿತ ಸುದ್ದಿಗಳು, ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂಸ್, ಸಾಧಕರ ಜೊತೆ ಒಂದೊಳ್ಳೆ ಮಾತುಕತೆ, ಕೃಷಿ, ರಾಜಕೀಯ, ಕಲೆ, ಸಂಸ್ಕೃತಿ, ಕ್ರೀಡೆ ಮತ್ತು ಮನೋರಂಜನೆಯ ಸುದ್ದಿಗಳನ್ನ ವೀಕ್ಷಿಸೋದಕ್ಕೆ ನೀವು ಕೂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು. ನಮ್ಮ ವಿನೋದ್ ಎಂ ಅವರು ಇವತ್ತೇನು ನ್ಯೂಸ್ ಟ್ಯಾಗ್ ಕನ್ನಡ ಅಂತ ಹೇಳಿ ನಮ್ಮಿಂದ ಎಲ್ಲ ಪೂಜ್ಯರಿಂದ ಇವತ್ತೇನು ಲೋಕಾರ್ಪಣೆ ಮಾಡಿದ್ದಾರೆ, ಅದು ರಾಷ್ಟ್ರ ಮಟ್ಟದಲ್ಲಿ ವಿದೇಶದಲ್ಲಿ ಕೂಡ ಜನ ನೋಡುವಂತ ಆಗಲಿ ಅಂತೇಳಿ ಎಲ್ಲ ಪೂಜ್ಯರು ಹರಿಸಿದ್ದಾರೆ. ನೀವೆಲ್ಲರೂ ಕೂಡ ಹರಿಸ್ಬೇಕು. ಇಂಥ ಪ್ರತಿಭೆ ಇರ್ತಕ್ಕಂಥ ಪ್ರತಿಭಾವಂತರಿಗೆ ನಾವೆಲ್ಲರೂ ಸಹಕಾರ ಕೊಡಬೇಕು. ಮೊನ್ನೆ ನಾನು ಫೋನ್ ಮಾಡಿದೆ, ಇಲ್ಲ ಬುದ್ಧಿ ನಾನು ಬೇರೆ ರೀತಿ ಅಲ್ಲೋ ನಿನಗೆಲ್ಲ ಟ್ಯಾಲೆಂಟ್ ಐತಿ, ಧ್ವನಿ ಕೊಟ್ಟನ, ಶೈಲಿ ಕೊಟ್ಟನ, ಒಂದು ಕೂಡ ಪದಗಳನ್ನು ಅದ್ಭುತವಾಗಿ ಉಚ್ಚಾರಣೆ ಮಾಡ್ತಿ, ನೀನೇ ಯಾಕೊಂದು ಚಾನಲ್ ತೆಗಿಬಾರ್ದು ಅಂತ ಅಂದು ಕೂಡಲೇ ದಿಢೀರ್ನೆ ಅದನ್ನೆಲ್ಲ ಏರ್ಪಾಟ್ ಮಾಡಿ ಅದಕ್ಕೆ ಎಷ್ಟು ಒಳ್ಳೆ ಯೋಗ ಇದೆ ನೋಡ್ರಿ. ಯಾವ ಚಾನಲ್ಗೂ ಇಷ್ಟು ಜನ ಶ್ರೀಗಳು ಬಂದು ಆಶೀರ್ವಾದ ಮಾಡಿರಲಿಲ್ಲ. ಇವತ್ತು ಇಷ್ಟು ಜನ ಶ್ರೀಗಳು ಪ್ರಾರಂಭದಲ್ಲೇ ನಿಮ್ಗೆ ಆಶೀರ್ವಾದ ಸಿಕ್ಕಿದೆ ಅಂತಂದ್ರೆ ಧನ್ಯಾತ್ಮ ಪುಣ್ಯಾತ್ಮ ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ ಒಂದು ಒಳ್ಳೆ ಬೇಸ್ ವಾಯ್ಸ್ ಇದೆ. ಇತ್ತೀಚೆಗೆ ಸುದೀಪ್ತಾರೆ ಆ ರೀತಿ ಇರೋದೊಂದು ಬೇಸ್ ವಾಯ್ಸ್ ಇರೋದು ಬಹಳ ಕಡಿಮೆ. ಇದು ಜನಗಳನ್ನ ಬಹಳ ಅಟ್ರಾಕ್ಟ್ ಮಾಡುತ್ತೆ. ಇಂಥವರು ಒಂದು ಸುದ್ದಿ ವಾಹಿನಿ ಮಾಡಿದ್ದಾರೆ ಅನ್ನೋದ್ರೆ ದೊಡ್ಡ ಸುದ್ದಿ. ಕಾರಣ ಜನಗಳ ನಾಡಿ ಮಿಡಿತವನ್ನ ಚೆನ್ನಾಗಿ ಅರ್ಥೈಸಿಕೊಂಡಂತವರು, ಜನನಾಯಕರ ಜೊತೆಲಿ ಬಹಳ ಚೆನ್ನಾಗಿ ಬೆರೆತಂತವರು, ಧಾರ್ಮಿಕ ವಲಯದಲ್ಲಿ ನಯ ವಿನಯ ಸೌಜನ್ಯತೆ ಭಕ್ತಿಗಳನ್ನ ಮೇಳೈಸಿಕೊಂಡಂತ ವಿಶಿಷ್ಟ ವ್ಯಕ್ತಿತ್ವ ವಿನೋದ್ ಅವರಿದೆ. ಅವರ ಬೆರಡೆಯಲ್ಲಿ ನ್ಯೂಸ್ ಟ್ಯಾಗ್ ಕನ್ನಡ ಎನ್ನುವಂತದ್ದು ಬಹುಶಃ ಮುಂದಿನ ದಿನಮಾನಗಳಲ್ಲಿ ಅಗ್ರಜ ವಾಹಿನಿಯಾಗಿ ಹೊರಗೆ ಬರುತ್ತೆ ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ. ಅಂತವರನ್ನ ನಾವು ಬೆಂಬಲಿಸೋಣ, ಬೆಳೆಸೋಣ. ಎಲ್ಲರ ಆಶೀರ್ವಾದ ಅವ್ರಿಗಿದೆ ಅಂತ ಮಾತನ್ನ ಮನಸಾಪೂರ್ವಕವಾಗಿ ತಿಳಿಸ್ತಾ ಶುಭವಾಗ್ಲಿ ನಿಮ್ಮ ಮುಂದಿನ ಹೆಜ್ಜೆಗಳಿಗೆ ಆಶೀರ್ವಿಸ್ತಾರೆ. ನಮ್ಮ ನಿರೂಪಕರಾದಂತ ವಿನೋದ್ ಎಂ ಅವರು ಇವರ ಸಾರಥ್ಯದಲ್ಲಿ ನ್ಯೂಸ್ ಟ್ಯಾಗ್ ಕನ್ನಡ ಈ ಒಂದು ವಾಹಿನಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ನ್ಯೂಸ್ ಟ್ಯಾಗ್ ಕನ್ನಡ ಚಾನಲ್ ನಮ್ಮ ವಿನೋದ್ ಅವರು ಪ್ರಾರಂಭ ಮಾಡ್ತಿದ್ದಾರೆ. ಅವ್ರು ಮಾಡ್ತಕ್ಕಂಥ ಚಾನಲ್ಲು ಇಡೀ ರಾಜ್ಯಕ್ಕೆ ಒಂದು ಪ್ರಖರವಾಗಿ, ನಿಖರವಾಗಿ, ನಿರ್ದಿಷ್ಟವಾಗಿ ಜನಸಾಮಾನ್ಯರನ್ನು ಮುಟ್ಟುವಂತೆ ಆಗಲಿ ಅಂತಂದೇಳ್ಬಿಟ್ಟು ಇವತ್ತು ಹಾರೈಸ್ತಾ ಇದ್ದೀವಿ. ನಮ್ಮೆಲ್ಲರ ನೆಚ್ಚಿನ ಉತ್ತಮ ವಾಗ್ಮಿ ನಿರೂಪಕರು ಆದಂಥ ಶ್ರೀ ವಿನೋದ್ ಎಂ ರವರು ಪ್ರಾರಂಭ ಮಾಡಿರುವ ನ್ಯೂಸ್ ಟ್ಯಾಗ್ ಕನ್ನಡ ಚಾನಲ್ ಎಲ್ಲ ಮನೆಗೂ ಮನಕ್ಕೂ ಮುಟ್ಲಿ ಅಂತೇಳಿ ಈ ಮೂಲಕ ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ವಿನೋದ್ ಅವ್ರಿಗೂ ಮತ್ತು ಅವರ ತಂಡಕ್ಕೂ ಶುಭವಾಗಲಿ. ನಮಸ್ಕಾರ. ನ್ಯೂಸ್ ಟ್ಯಾಗ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಸೂರ್ಯಕಲಾ ಟ್ರಸ್ಟ್ ಡ್ಯಾನ್ಸ್ ಅಕಾಡೆಮಿಯಿಂದ ನೃತ್ಯ ಗುರುಗಳು KC ಅಭಿಷೇಕ್ ಅವರು ಮಾತಾಡ್ತಿದ್ದೀವಿ. ನಮ್ಮ ವಿನೋದ್ ಸರ್ ನೇತೃತ್ವದಲ್ಲಿ ಈ ನ್ಯೂಸ್ ಚಾನಲನ್ನು ತುಂಬ ಅದ್ಧೂರಿಯಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಶಸ್ವಿ ಆಗಬೇಕಂತ ನಾನು ತುಂಬ ಮನಸ್ಪೂರ್ವಕ ಹೇಳ್ತೀನಿ. ಯಾವುದೇ ಕಾರ್ಯಕ್ರಮ ಹೋದರೂ ಅವ್ರನ್ನ ಅಷ್ಟು ಬ್ಯೂಟಿಫುಲ್ಲಾಗಿ ಪ್ರೆಸೆಂಟೇಷನ್ ಇರ್ತದೆ. ಅವ್ರ ಆ್ಯಂಕರಿಂಗ್ ಯಾವುದೇ ವೇದಿಕೆಯಲ್ಲಿ ಅವ್ರು ಇದ್ರೇ ತುಂಬ ಅಲಂಕಾರವಾಗಿರುತ್ತೆ. ಅದೊಂದು ಲಕ್ಷ್ಮೀ ಕಟಾಕ್ಷಿ ಅಂತ ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಅವರಿಗೆ ತುಂಬ ಯಶಸ್ಸು ಸಿಗಲಿ ಅಂತ ನಾನು ಕೇಳೋಕ್ಕೆ ಮನಸ್ಪೂರ್ವವಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈವಾಗಲಿ ಅಂತ. ಜೈವಾಗಲಿ. ನಮಸ್ಕಾರ, ನಾನು ನಿಮ್ಮ ನಿರೂಪಕಿ ಅನುಷಾ ಲಕ್ಕಣ್ಣ ಮಾತಾಡ್ತಾ ಇದ್ದೀನಿ. ನ್ಯೂಸ್ ಟ್ಯಾಗ್ ಕನ್ನಡ ನಿರೂಪಕರಾದಂಥ ವಿನೋದ್ ಅವರ ಸಾರಥ್ಯದಲ್ಲಿ ಹೊಸ ವಾಹಿನಿ ಪ್ರಾರಂಭ ಆಗ್ತದೆ. ಸೊ ಒಳ್ಳೆ ಸುದ್ದಿಗಳನ್ನು ಅವರು ನಿಮ್ಮೆಲ್ರಿಗೂ ನೀಡಲಿ, ನಿಜವಾದ ಸುದ್ದಿಗಳನ್ನು ಜನರಿಗೆ ತಲುಪಿಸಿ
ಮುಟ್ಟಿಸ್ಲಿ ಅನ್ನೋದು ನಮ್ಮ ಆಶಯ. ಆಲ್ ದಿ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನ್ಯೂಸ್ ಟ್ಯಾಗ್ ಹೊಸ ನ್ಯೂಸ್ ಚಾನಲ್ ಇವತ್ತಷ್ಟೇ ಉದ್ಘಾಟನೆ ಆಗಿದೆ. ಸೊ ಇವ್ರ ಕಡೆಯಿಂದ ಒಳ್ಳೊಳ್ಳೆ ವಿಚಾರಗಳು, ಒಳ್ಳೊಳ್ಳೆ ಸುದ್ದಿಗಳು ಜನರಿಗೆ ತಲುಪಲಿ. ಸೊ ಇಡೀ ತಂಡಕ್ಕೆ ಬೆಸ್ಟ್ ವಿಶಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಗಾಯಕಿ ಜೀ ಕನ್ನಡ ಸರಿಗಮಪ ಖ್ಯಾತಿಯ ವರ್ಣಾ ಚವಾಣ್. ನ್ಯೂಸ್ ಟ್ಯಾಗ್ ಕನ್ನಡ ಹೊಸ ನ್ಯೂಸ್ ಚಾನಲ್ ಆರಂಭವಾಗಿದೆ ಇವತ್ತು. ಸೊ ಇದನ್ನು ಇನಾಗ್ರೇಟ್ ಮಾಡಿ ಈ ಚಾನಲ್ ಬಂದು ವಿನೋದ್ ಸರ್ದು. ಸೊ ಈ ಒಂದು ಚಾನಲ್ಗೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ನಮಗೆಲ್ಲರಿಗೂ ಕೂಡ ಒಳ್ಳೊಳ್ಳೆ ಸುದ್ದಿಗಳನ್ನ ಕೊಡ್ತಾ ಇರಿ ಅಂತ ನಿಮ್ಗೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ನ್ಯೂಸ್ ಟ್ಯಾಗ್ ಕನ್ನಡ. ಹಲೋ, ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಕನ್ನಡ ಕೋಗಿಲೆ ಸೀಸನ್ 2ರ ವಿಜೇತ ಖಾಸಿಂ ಅಲಿ ಮಾತಾಡ್ತಾ ಇರೋದು. ಏನಪ್ಪ ವಿಶೇಷ ಅಂತಂದರೆ, ಇವತ್ತು ಬಳ್ಳಾರಿಗೆ ಒಂದು ವರದಾಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ನಡೀತಾ ಇರತಕ್ಕಂತಹ ಅದ್ದೂರಿ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ. ಇಲ್ಲಿ ಬಂದಾಗ ನೋಡಿದ್ವಿ ನ್ಯೂಸ್ ಟ್ಯಾಗ್ ಕನ್ನಡ ಎನ್ನುವಂತಹ ಅದ್ಭುತವಾದ ಚಾನಲ್ಲು. ಇಲ್ಲೆಲ್ಲ ಒಂದು ಅವರದೇ ಆಗಿರ್ತಕ್ಕಂಥದ್ದು ಛಾಪನ್ನು ಮೂಡಿಸಿದ್ದು ವಿನೋದ್ ಸರ್, ಆ್ಯಂಕರ್ ವಿನೋದ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ತಂಡ ರಚನೆ ಆಗಿದ್ದು ಅದ್ಭುತವಾದ ಮಾಹಿತಿಗಳನ್ನು ನಮಗೆ ನೀಡುತ್ತಾ ಇದೆ, ನೀಡುವುದು ಸಹ. ಆ್ಯಂಡ್ ಇಂಥ ಅದ್ಭುತವಾದ ಚಾನಲನ್ನು ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಫಾಲೋ ಮಾಡಿ, ನಿಮ್ಮ ಸ್ಥಳೀಯ ಹಾಗೂ ಬೇರೆ ಬೇರೆ ಜಿಲ್ಲೆಯ ಮಾಹಿತಿಗಳನ್ನು ನಿಮ್ಮ ಮನೆಯಲ್ಲೇ ಕೂತು ನೋಡೋ ಥರ ನೀವು ಆಗಲಿ ಅಂತ ಹೇಳಿ ನಾನು ನನ್ನ ಕಡೆಯಿಂದ ನೀವು ಕೇಳ್ಕೊತಾ ಇದ್ದೀನಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ನ್ಯೂಸ್ ಟ್ಯಾಗ್ ಕನ್ನಡ ಚಾನಲ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ನ್ಯೂಸ್ಗಾಗಿ, ಒಳ್ಳೊಳ್ಳೆ ವಿಚಾರಕ್ಕಾಗಿ. ಥ್ಯಾಂಕ್ ಯು.